ನಮಸ್ಕಾರ ಸ್ನೇಹಿತರೆ. ನಾನಿವತ್ತು ಮಾತಾಡಲಿಕ್ಕೆ ಬಂದಿದ್ದು JDS ಪಕ್ಷದ ಬಗ್ಗೆನೇ ಮಾತಾಡಲಿಕ್ಕೆ ಬಂದಿದ್ದು. ಮಿಸ್ಟರ್ CM ಇಬ್ರಾಹಿಂ, ನೀವು ಎಲ್ಲಿದ್ರಿ? ನಿಮಗೇನ್ರಿ ನೈತಿಕತೆ ಇದೆ? ದೇವೇಗೌಡರನ್ನೇ ಉಚ್ಚಾಟನೆ ಮಾಡ್ತಕ್ಕಂಥ ಜಾಗಕ್ಕೆ ನೀವು ಹೋಗಿದ್ದೀರಿ ಅಂತ ಹೇಳಿದರೆ, ಈ ದೇಶದಲ್ಲಿ ನಮ್ಮ ಅಲ್ಪಸಂಖ್ಯಾತರಿಗೆ ಒಂದು ಗೌರವವನ್ನು ತಂದುಕೊಟ್ಟಂಥವ್ರು ಯಾರು ಅಂತ ಹೇಳಿದರೆ ಅದು ಸನ್ಮಾನ್ಯ ದೇವೇಗೌಡರು. ಇಬ್ರಾಹಿಂ ಸಾಬ್, ನಿಮ್ಮ ಭಾಷೆನಲ್ಲೇ ಹೇಳಬೇಕು ಅಂತ ಹೇಳಿದರೆ ದೇವೇಗೌಡರ ಬೀಜ ಇದು ಮಾರಾಟ ಮಾಡೋ ಬೀಜ ಅಲ್ಲ, ಬಿತ್ತನೆ ಮಾಡ್ತಕ್ಕಂಥ ಬೀಜ ಅಂತ ಬಿಡ್ತಾ ಇದ್ರಲ್ಲ ಸ್ವಾಮಿ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲವೇ? ಏನೋ ಹೇಳ್ತಿದ್ರಲ್ಲ, ನೀವೊಂದು ಗ್ರಾಮ ಪಂಚಾಯತಿಲಿ ನಿಂತು ಗೆಲ್ಲೋ ಯೋಗ್ಯತೆ ಇಲ್ಲದಂಥವ್ರನ್ನ ತಗೊಂಡೋಗಿ ಒಬ್ಬ ಸೆಂಟ್ರಲ್ ಮಿನಿಸ್ಟ್ರನ್ನ ಮಾಡಿದಂಥವ್ರು ದೇವೇಗೌಡರು. ಆ ದೇವೇಗೌಡರ ಬಗ್ಗೆ ಮಾತನಾಡ್ತಕ್ಕಂಥ ನೈತಿಕತೆ ನಿಮಗಿದೆಯಲ್ರಿ? ನಿಮಗೆ ಏನು, ದೇವೇಗೌಡರು ನನ್ನ ತಂದೆ ಸಮಾನ, ಹಾಗೆ ಮನೆಗೆ ಕರ್ಕೊಂಬಂದು ಇದು ನನ್ನ ಮನೆಗೆ ಬಂದು ಇರಪ್ಪ ಅಂತ ನಿಮ್ಮನ್ನ ಕರ್ಕೊಬಂದರೆ ಆ ಮನೇಲಿರೋ ತಂದೆನೇ ನೀನು ಹೊರಗಾಗ್ತೀನಿ ಅಂತ ಹೇಳಿದರೆ ನಿನ್ನನ್ನು ಯಾವ ಜನ ನಂಬ್ತಾರೆ? ನೀನೆಲ್ಲ ಕರ್ಕೊಂಬಂದಿಯಲ್ಲ CM ಇಬ್ರಾಹಿಂ ಸಾಬ್, ಎಲ್ಲರನ್ನೂ ಕರ್ಕೊಂಬಂದಿಯಲ್ಲವಣ್ಣ. ಯಾರ್ಯಾರನ್ನೋ ಕರ್ಕೊಂಬಂದಲ್ಲ, ರಾಜಸ್ಥಾನ ಅಲ್ಲಿಂದ ಇಲ್ಲಿಂದ ಅಂತ ಹೇಳ್ಬಿಟ್ಟು ಅವರೆಲ್ಲ ಇಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಬಂದು ಓಟ್ ಹಾಕ್ತಾರಾ? ನೀನು ಇಲ್ದಲೇ ನಾವು ಏನೋ 37 ಸೀಟು 42 ಸೀಟ್ ಗೆದ್ದಿದ್ವಿ. ನೀ ಬಂದ ಮೇಲೆ ಈ ಮುಸಲ್ಮಾನ ಜನಾಂಗ ಓಟ್ ಹಾಕ್ಬೇಕಾಗಿತ್ತಲ್ಲ, ಯಾಕೆ ಬರೀ 19 ತಂದು ನಿಲ್ಲಿಸ್ತಣ್ಣ? ನಿನ್ನ ಮಾತನ್ನ ಯಾರು ಕೇಳೋರಿಲ್ಲ ಮಿಸ್ಟರ್ CM ಇಬ್ರಾಹಿಂ. ನನ್ನ ಹೆಸರು ಇಬ್ರಾಹಿಂ ಅಂತಾನೆ. ವಚನಗಳನ್ನು ಹೇಳಿದ ತಕ್ಷಣ, ಮಾತು ಗೊತ್ತಾದ ತಕ್ಷಣ ಯಾಗ ಬೇಕಾದರೂ ವಾಲ್ಬೋದು ಅಂತ ತಿಳ್ಕೊಂಡಿರ್ತಕ್ಕಂಥ ನಿಮ್ಮಂಥ ಅವ್ರು ಇರೋದ್ರಿಂದಲೇ ನಮ್ಮ ಜನಾಂಗದವರಿಗೆ ಕೆಟ್ಟ ಹೆಸರು ಬರ್ತಾ ಇರ್ತಕ್ಕಂಥದ್ದು. ಮಿಸ್ಟರ್ CM ಇಬ್ರಾಹಿಂ ಸಾಬ್, ನೀವೇ ಅಧ್ಯಕ್ಷ, ಅವ್ರನ್ನ ಕಿತ್ತು ಒಗೆದಾಕ್ತೀನಿ. ಅವ್ರೇನು ಅವ್ರ ಕುಟುಂಬದ ಪಕ್ಕ, ಆ ಕುಟುಂಬಕ್ಕೆ ಯಾಕಣ್ಣ ಬಂದೆ ನೀನು? ಆ ಕುಟುಂಬಕ್ಕೆ ಯಾಕೆ ಬಂದೆ? ನಿನಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಏನಿಲ್ಲ. ಪುತ್ರ ನಿಮಗಿಲ್ಲ. ಕುಟುಂಬ ನಿಮ್ಮ ಮಗನ ಯಾಕೆ ತಗೊಂಡೋಗಿ ಅಲ್ಲಿ ನಿಲ್ಲಿಸಿದ್ರಿ ಅಹಮದಾಬಾದ್ನಲ್ಲಿ? ಮಿಸ್ಟರ್ CM ಇಬ್ರಾಹಿಂ, ನೀವೇನೋ ತಿಳ್ಕೊಂಬಿಟ್ರಿ. ತಾನೊಂದು ಬಗೆದರೆ ದೈವ ಒಂದು ಬಗೀತದೆ. ಇವತ್ತು ದೇವೇಗೌಡರ ಬಗ್ಗೆ ಆಗಲಿ ಕುಮಾರಸ್ವಾಮಿ ಅವ್ರ ಬಗ್ಗೆ ಆಗಲಿ ಮಾತನಾಡ್ತಕ್ಕಂಥ ನೈತಿಕತೆ ನಿಮ್ಮಲ್ಲಿಲ್ಲ. ನಿನಗೆ ತಾಕತ್ತಿದ್ದರೆ ಬಂದು ಒಂದು ಏರಿಯಾದಲ್ಲಿ ಒಂದು ಚುನಾವಣೆ ನಿಂತ್ಕೊಂಡು ನೋಡಿ ಗೆಲ್ಲಿ, ಆಮೇಲೆ ಬಾಕಿ ನೋಡೋಣ. ನಿಜವಾದ ಜನತಾದಳ ಯಾವುದು ಏನು ಎತ್ತ ಅಂತ ಗೊತ್ತಾಗ್ತದೆ. ನೀವು ಹೋದ ತಕ್ಷಣ ಯಾರು ಇಲ್ಲಿಂದ ಹೋಗಲ್ಲ ಮಿಸ್ಟರ್ CM ಇಬ್ರಾಹಿಂ. ನೀವು ಹೋದ್ಮೇಲೆ ನಾವು ಇನ್ನೂ ಸದೃಢರಾಗ್ತೀವಿ. ನಾವು JDS ಪಕ್ಷವನ್ನು ಬಿಟ್ಟು ಎಲ್ಲೂ ಹೋಗೋ ಪ್ರಶ್ನೆನೇ ಇಲ್ಲ, ತಿಳ್ಕೊಂಬಿಡಿ. ನಿಮ್ಮ ಕತೆ ಚಿತ್ರಕತೆ ಎಲ್ಲ ಆಗುತ್ತೆ, ರೆಡಿ ಆಗುತ್ತೆ, ಕಾದು ನೋಡಿ. ಇಂಥ ಸಮಯ ಸಾಧಕ ಕೆಲಸಗಳನ್ನ ಮಾಡಬೇಡಿ ನೀವು. ಏನು ಕುಮಾರಸ್ವಾಮಿ ಅವರೇ ಆದರೆ ಏನು ಜೈ ಶ್ರೀರಾಮ್ ಅಂತ ಹೇಳ್ಬಾರ್ದಾ? ಇಲ್ಲ, ಎಲ್ಲ ನಮ್ಮ ಜೊತೆನೇ ಬಂದ್ಬಿಟ್ಟು ನಮ್ಮ ಜೊತೆನೇ ತಲೆಗೆ ಬೇಡ, ತುಂಬ ಜಾಸ್ತಿಯಾಗಿ ಹೋಗ್ತದೆ. ಅವರವರ ಧರ್ಮ ಅವರವರಿಗೆ ಶ್ರೇಷ್ಠ. ಎಲ್ಲ ಧರ್ಮಗಳನ್ನು ಎಲ್ಲ ಜನಗಳನ್ನು ಪ್ರೀತಿಸ್ತಕ್ಕಂಥ ಗುಣ ಇರ್ತಕ್ಕಂಥವ್ರು ನಾವು. ಜಾತ್ಯತೀತ ಜನತಾದಳ ಅಂತೇಳಿದರೆ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ ಮಿಸ್ಟರ್ CM ಇಬ್ರಾಹಿಂ ಸಾಬ್. ಎಲ್ಲ ಧರ್ಮಗಳನ್ನ ಒಟ್ಟುಗೂಡಿಸಿ ಒಂದಾಗಿ ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ಸರ್ವ ಜನಾಂಗದ ಶಾಂತಿಯ ತೋಟದೊಳಗೆ ಎಲ್ಲರೂ ಅಣ್ಣ ತಮ್ಮಂದಿರ ರೀತಿ ಬಾಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾದಂಥದ್ದು ಇದು ಈ ಜಾತ್ಯತೀತ ಜನತಾದಳದ ಶಕ್ತಿ. ದಯವಿಟ್ಟು ಇದನ್ನು ಮಾಡಿ. ನೀವು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಎಲ್ಲೂ ಇಲ್ಲದ ಹಾಗೆ
ಮೂಲೆಯಲ್ಲಿ ಕೂತ್ಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತೀವಿ. ಏನು ನೀವು ಹೇಳಿದ್ರಲ್ಲ, ಎಷ್ಟು ಮನೆ ಹಾಳು ಮಾಡಿದ್ರಿ ದೇವೇಗೌಡ್ರೆ, ಎಷ್ಟು ಮನೆ ಹಾಳು ಮಾಡಬೇಕು ಮಕ್ಕಳಿಗೋಸ್ಕರ ಅಂತ ಹೇಳಿದ್ರಲ್ಲ, ಅದೇ ಮಾತನ್ನು ಏನೂ ಇಲ್ದವ್ರನ್ನ ತಗೊಂಡು ರಾಜ್ಯಾಧ್ಯಕ್ಷರನ್ನ ಮಾಡಿ ನಿಮ್ಮ ಸೆಂಟ್ರಲ್ ಮಿನಿಸ್ಟ್ರು ಮಾಡಿ ಕೂರಿಸಿದಾಗ ನಿಮ್ಮನೆ ಹಾಳು ಮಾಡಿದ್ರಾ? ನಿಮ್ಮನೆ ಹಾಳು ಮಾಡಿದ್ರೇನ್ರಿ ಮಿಸ್ಟರ್ CM ಇಬ್ರಾಹಿಂ? ಇದಕ್ಕೆ ಜನಗಳಿಗೆ ಉತ್ತರ ಕೊಡಿ. ನಿಮ್ಮ ಮಾತು ಕೇಳೋಕ್ಕೆ ಏನು ನಾವು ತಂದ ಜನಕ್ಕೆ ಭಾಷಣ ಮಾಡೋದಿಲ್ಲ, ಬಂದ ಜನಕ್ಕೆ ಭಾಷಣ ಮಾಡೋದು ಆಯ್ತು. ಈಗ ಬಂದ ಜನ ಜೊತೆ ನೀವು ಭಾಷಣ ಮಾಡಿ ನೋಡೋಣ, ಕಾದು ನೋಡೋಣ. ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ನೀವು ಹೇಳೋ ಹಾಗೆ ಧರ್ಮದ ಪ್ರಕಾರ ಕಾಲಾಯ ತಸ್ಮೈಸಿ ನಮಃ, ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ. ಮಿಸ್ಟರ್ CM ಇಬ್ರಾಹಿಂ, ಇನ್ನಾದರೂ ಉಂಡ ಮನೆಗೆ ಜಂತಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ.